ಮಧ್ಯಾಹ್ನ ಅಭಿಮಾನಿಗಳೇ. ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ನಮ್ಮ ಪರಿಚಯದವರು ನಮ್ಮ ರಿಲೇಟಿವ್ಸ್ ಮದ್ವೆಯಾಗಿ ಅವರ ಸತ್ಯನಾರಾಯಣ ಪೂಜೆ ಇವತ್ತು ಇಟ್ಕೊಂಡಿದ್ದಾರೆ. ಮದ್ವೆಗೆ ನಮ್ ಕರೆದಿದ್ರು, ಮದ್ವೆಗೆ ಹೋಗಕ್ಕಾಗ್ಲಿಲ್ಲ. ಶರಣ್ ಕುಮಾರಿಂದ ಕನ್ವೊಕೇಶನ್ ಕಾರ್ಯಕ್ರಮ ಇತ್ತು, ನಾವು ಅಲ್ಲೆಲ್ಲ ಇದ್ವಿ. ಹೇಳಿದ್ವಿ ಅವರಿಗೆ. ಅವ್ರು ಅಂದಿದ್ರು, ಇಲ್ಲ ನೀವು ಅಟ್ಲೀಸ್ಟ್ ಮದ್ವಿಗಾದ್ರೂ ಬರಕಾಗ್ಲಿಲ್ಲ ಅಂದ್ರೆ ಸತ್ಯನಾರಾಯಣ ಪೂಜೆ ಆದ್ರೂ ಇಟ್ಕೊಂಡಿದೀವಿ, ಅಲ್ಲೇ ಆದ್ರೂ ಬರ್ರಿ ಅಂತ ಹೇಳಿದ್ರು. ನಿನ್ನೆ ರಾತ್ರಿ 1:30ಗೆ ನಮ್ಮ ಮನೆಯವ್ರಿಗೆ ಮೆಸೇಜ್ ಮಾಡ್ಯಾರ ಅವ್ರ, ನಾಳೆ ಸರ್ ಪೂಜೆ ಇದೆ ಬರ್ರಿ ಅಂತ. ಅವರು ಮೇಡಮ್ ಬಹಳ ಸ್ಪೆಷಲ್ ಅದಾರ, ಬಹಳ ಆಕ್ಟಿವ್ ಅದಾರ. ಅವ್ರ ಮಗನ ಮದ್ವೆ ಈಗ ಗಡ್ಕರ್ ಅಂತ ಏನ್ ಅದಾರಲ್ಲ, ಅವ್ರ ರಿಲೇಟಿವ್ಸ್ ಅದಾರ ಅವ್ರ. ಅದಕ್ಕೆ ನಿಮ್ಗೆ ಭೇಟಿ ಮಾಡಿಸೋಣಂತ ಅವ್ರಿಗೆಲ್ಲೇ ಆಯರ್ ಕೊಡೋನು. ಮತ್ತು ಶುಭ ಕೋರಿ ಬೇಗ ಬಂದ. ನಮಸ್ಕಾರ ಅಭಿಮಾನಿ ಬಂಧುಗಳೇ, ಮಿತ್ರರೇ. ನಮ್ಮ ಬಂಧುಗಳಾದಂಥ ಶ್ರೀಮತಿ ಮೀನಾ ಪ್ರದೀಪ್ ಕೆರೇಕರ್ ಗಡ್ಕರ್ ಅಂತ ಇದ್ದಾರಲ್ಲ, ನಿಪಾನಿ ಅವರು, ಪ್ರಿಯಾಂಕಾ ಅವರ ಅತ್ತೆ, ಅವರ ಅಕ್ಕನ ಮಗಳು ಇಲ್ಲಿ ಬೆಳಗಾವಿಲಿದ್ದಾರೆ. ಮಗನ ಮದುವೆ ಅವರು ಈಗಾಗಲೇ ಮಾಡಿದ್ದಾರೆ, ನಮಗೆ ಆಮಂತ್ರಣ ಕೊಟ್ಟಿದ್ರು. ಮಗ ಆಕಾಶ್ ಅಂತೇಳಿ 20 ಖಾಸಬಾಗದಲ್ಲಿದೆ. ಶ್ರೀಮತಿ ಮೀನಾ ಹಾಗೂ ಕೈಲಾಸವಾಸಿ ಶ್ರೀ ಪ್ರದೀಪ್ ವಿಕ್ಟರ್ ಹಿರೇಕರ್ ಅವರ ಮಗ. ಸೊ ಪ್ರದೀಪ್ ಅಂತ ಹೇಳಿ ಅವರ ಶ್ರೀಮತಿ ಪ್ರಿಯಾ ಅಂತ ಹೇಳಿ ಹೊಸ ದಂಪತಿಗಳು ಈಗಾಗಲೇ ಮದುವೆ ಆಗಿದ್ದಾರೆ. ಇವತ್ತು ಸತ್ಯನಾರಾಯಣ ಪೂಜೆ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಆ ಪೂಜೆಗೆ ನಾವು ತಯಾರಾಗಿದ್ದೀವಿ, ಹೊರಡ್ತಾ ಇದ್ದೀವಿ. ಆ ಪೂಜೆ ಯಾವ ರೀತಿ ಆಗುತ್ತೆ, ಯಾರ್ಯಾರು ಬಂದಿರ್ತಾರ ಅಂತ ಎಲ್ಲರೂ ನಾವು ಭೇಟಿ ಮಾಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲೆಲ್ಲಾರು ನಮ್ಮ ಕಾಯ್ತಾ ಇರ್ತಾರ. ಈಗ ಮಗ ಹುಡ್ಕ್ಯಾಡ್ತಿರ್ತಾರಂತವ್ರೆ, ಅವ್ರ್ಯಾಕ್ ಬಂದಿಲ್ಲ ಅವ್ರಿಗೆ ಹೇಳೇರೇನಿಲ್ಲ ಅಂತಿರ್ತಾರಂತ. ಅದಕ್ಕೆ ಬೇಗ ಹೋಗೋದು ನಡೀಲಿ, ಟೈಮ್ ಬೇರೆ ಆಗೈತಿ. ಎಲ್ಲರಿಗೂ ನಮಗೂ ಭೇಟಿ ಆಗೋದೈತಿ. ಭೇಟಿ ಆಗೋದು ಖುಷಿನ ಬೇರೆ ಇರ್ತದ. ಯಾರಿಗೆ ಟೈಮ್ ಇರ್ತದ ಹೇಳಿ ದಿನಾಲು ಹೋಗಿ ಭೇಟಿ ಆಗಾಕ ಮಾಡಾಕ ಎಲ್ಲಿ ಟೈಮ್ ಇರೋ ಇಂಥದ್ರೊಳಗ ಎಲ್ಲರೂ ಭೇಟಿ ಆಗೋದಿರ್ತದಲ್ಲ, ಅದೇ ಒಂದು ಸ್ಪೆಷಲ್ ಇರ್ತದೆ. ಅದಕ್ಕೆ ಸ್ವಲ್ಪ ಎಷ್ಟು ಆಗ್ತದ ಅಷ್ಟು ಬೇಗ ನೀವು ಎಲ್ಲ ಕಡೆ ಹೋಗ್ತಾ ಇರಿ, ಭೇಟಿ ಆಗ್ತಾ ಇರಿ, ಬರ್ತಾ ಇರಿ. ಅವಕಾಶ ಇದ್ದಾಗ, ಟೈಮ್ ಇದ್ದಾಗ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇಬ್ರು ರೆಡಿಯಾಗಿ ಪಟ ಎಲ್ಲ ಗಡಿಬಿಡಿ ಅವಸರ. ಮಳೆ ಬೇರೆ ಬರ್ತಾ ಇದೆ, ತಂಪು ಕೂಲಾಗದ. ಸುಗಂಧರಾಜಿ ಹೂವು ಅದು ತಗೊಂಬಂದಿದ್ವಿ ಕನ್ವೊಕೇಶನ್ ಕಾರ್ಯಕ್ರಮಕ್ಕೆ. ಅಪ್ಪಗೂ ಮಾಲಿ ಯಾವಾಗ ಹೂ ಕೊಟ್ಟಿದ್ರು, ಅದೇ ಹೂ ಹಾಕೊಂಡಿದೀನಿ ನಾನು. ಇಲ್ಲಿ ಯಾರು ಭೇಟಿ ಆದ್ರು ನೋಡಿ ಒಮ್ಮೆ ಸಡನ್ ಆಗಿ ಸುಜು ಹಾಯ್ ಮಾಡು. ಹಾಯ್. ಆಮೇಲೆ ಆರಾಮದಾರ ಸುಮನ್ ಅವರು ಹೊಸ ಜೋಡಿ ಆರಾಮದ ಕೇಳಿದೆ ಅಂತ ಹೇಳು. ಓಕೆಪ್ಪ. ಭಾಳ ಅಂದ್ರೆ ಭಾಳ ದೂರ ಆಯ್ತು ನಮಗಂತೂ. ಇವ್ರೇ ಹೇಳ್ತಾ ಇದಾರೆ ಇಲ್ಲದ ಅಂತ ಹೇಳಿ. ಕೆಳಗಿಳಿದ್ವಿ, ನಡ್ಕೊತ ಹೊಂಟಿವಿ. ಅಲ್ಲಿ ಕಾರ್ ಹೋಗಕ್ ದಾರಿ ಇಲ್ಲಂತ ಇಲ್ಲಿ ಎಲ್ಲೋ ಪೆಂಡಾರ್ ಹಾಕ್ಯಾರ ಅಂತ ಹೇಳಿದ್ರು ಅವ್ರ. ಇಲ್ಲಿ ಮನಿ ದೊಡ್ಡದೈತ್ಲ ಇವ್ರದ, ಎಲ್ಲರಿಗಿಂತಲೂ ಇವ್ರದ ಮನಿ ದೊಡ್ಡದ ಅನ್ಸತೈತಿ ನಂಗೆ. ಅಷ್ಟು ಬಾರಿ ಪೆಂಡಾಲ್ ಹಾಕ್ಯಾರ ನೋಡಿ. ಮತ್ತೆ ಮಳಿ ಒಳಗೆ ರಂಗೋಲಿ ಹಾಕಿದ್ದಾರೆ. ಅದೇ ನೋಡ್ತಾ ಇದೀವಿ, ಗುರ್ತಾ ಹಿಡಿಲಿಲ್ಲ ನಾವು. ಆ ಕಡೆ ಮುಖ ಮಾಡ್ಕೊಂಡು ಕೂತಿದ್ರಿ. ನಮಸ್ತೆ ರೀ. ನಮಸ್ತೆ. ಪೂಜೆ ಎಲ್ಲ ಮಾಡಿದ್ರೆ ಚಂದ ಮಾಡಿದಾರಲ್ಲ ಪೂಜೆ. ಹಾ ಕೊಡ್ತೀವಿ. ಇದಾನಾ? ಎಲ್ಲಿದಾನ್ರಿ? आराम. नमस्ते, कसा आहे तुम्ही? हाय, बरं आहे नाही? या दोघं पण जोडी ना. ಮತ್ತೆ ಯಾರು ಬಂದ? ಪ್ರಿಯಾಂಕಾ ತುರಿ ಬಂದಿಲ್ಲ, ಡ್ಯೂಟಿ ಹೋಗುದ ಇವತ್ತು ಡ್ಯೂಟಿ ಅಲ್ಲ. ಮತ್ತೆ ಆರಾಮದಾರ್ರಿ ಎಲ್ಲಾರು? ಮತ್ತೆ ಇವ್ರಿ ಸರ್ ಅದು ಅನಾತಿದ್ರಿ ನೀವು? ಹಾಯ್, ಸೇಮ್ ವಿಜಯ್ ಕಾಣಿಸ್ತಾ ಇದ್ದಾನ. ಪ್ರಿಯಾಂಕಾ ವಿಜಯ್ ಅದ ಮುಖ ಅಂತೂ ಹಂಗ ಅನ್ಸದಿದೆ. ಪಾಪು ಹಾಯ್ ಮಾಡು. ಅಮ್ಮ ಅದು ಎಲ್ಲಿದಾರ? नमस्ते, आराम? सगळ्यांच्या मध्ये तुमचंच घर मोठं आहे इथं. मी तेच तिथं बघत आलो. छोटं घर आहे, लई वर्षापासून बघितलंय म्हणे. आणि होय, छान केलंय. आणि हे कसं काय एवढं डिझाईन छान केलं? हे पण स्पेशल हा लावले काय? छान झाले बा ते पण. त्यामुळे मधुमगळी परिचय ಮಾಡ್ಕೊಡ್ತಾರೆ. हा मुलीचं बाबा. ओके हा व्हिडिओ छान आहे आजी.
आई आणि बाबा बघायला आणि हा. हे आजी त्यांची ठीक आहे. का आडनाव काय त्यांचे? पाटील होय, चांगली सुनबाई मिळाली की नाही मला पाटील म्हणजे. पाटलांची वाड्यातल्या मुलगीला घेऊन म्हणजे मग काय. सो आम्ही ललिता गडकर मॅडम आहेत ना, त्यांचे पाहुणे आहे. हा, आता त्यांच्याकडून तुम्हाला पण आता फार दिवसापासून आईचे ओळख होतं. ಅಭಿಮಾನಿಗಳೇ ನೋಡಿದ್ರೆ ನಾವ್ ಎಲ್ಲಿ ಬಂದ್ ನಿಂತಿದೀವಿ ಹೇಳಿದೇವೆ. ನಾವು ಮನಿ ಒಳಗಿನ ಬಿಡ್ಬೇಕಾದ್ರೆ ಹೇಳಿದ್ವಿ ನಿಮ್ಗ ಮೀನಾ ಅಂತ ಹೇಳಿ. ಅವ್ರು ಬಹಳ ಸ್ಪೆಷಲ್ ಅದಾರ, ಆಮೇಲೆ ಬಹಳ ಆಕ್ಟಿವ್ ಅದಾರ, ಎಲ್ಲಾ ಹೇಳ್ಕೊಂಡ ಬಂದಿದೀವಿ. ಅವರೇ ಇವ್ರು ಮೇನ್. ಹೆಸರು ಮೇನದ ಮತ್ತು ಅವ್ರು ಭಿನ್ನಂಗದಾರ ಅವರು. ಆಮೇಲೆ ಎಷ್ಟ ಅವ್ರು ಮೆಹನತ್ ಮಾಡ್ತಾ ಇದಾರೆ, ಎಷ್ಟೊಂದ್ ಕಷ್ಟ ಪಡ್ತಾ ಇದಾರೆ. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳಿ. ಆ ಮದುವೆ ಮಾಡೋದಿದೆ ಅಲ್ಲ, ಅದ ಅಷ್ಟೇ ಸುಲಭವಾದ ಕೆಲ್ಸನ ಅಲ್ಲ. ಆದ್ರೂ ಅವ್ರ ದೊಡ್ಡ ಕೆಲ್ಸ ಮಾಡ್ಬಿಟ್ಟಿದ್ದಾರೆ. ಮನೆಗೆ ಸೊಸೆ ತಗೊಂಬರೋದು, ಮನೆಗೆ ಮಗಳು ತಗೊಂಬರೋದು ಬಹಳ ದೊಡ್ಡ ಕೆಲಸ ಅದ. ಎಷ್ಟು ಖುಷಿಯಿಂದ ಒಳ್ಳೆಯದ್ ಮಾಡ್ತಾ ಇದಾರೆ. ಆಮೇಲೆ ಮತ್ತೆ ಇವತ್ತ ನಾನು ಅವ್ರಿಗೆ ನಿಮ್ಗೆ ಭೇಟಿ ಮಾಡಿಸ್ತೀನಿ. ನೋಡಿ, ಇವರೇ ಮೀನಾ ಅವ್ರ ಅಂತ ಹೇಳಿ. ನಾವು ಪರಿಚಯ ಆಗಿ ಈಗ ಒಂದು 5-6 ವರ್ಷ ಆಯ್ತು. ನನಗದು ಇನ್ನೂ ಡ್ಯಾನ್ಸ್ ಮಾಡ್ತಿಲ್ಲ, ಅದು ನಾನು ಹಿಂಗ. ಏನ್ ಹೇಳ್ಬೇಕಂದ್ರೆ, ನಾನು ಬಹಳ ವರ್ಷದಿಂದ ಟ್ರೈ ಮಾಡಿದೆ, ಸುಮಾರು 3-4 ವರ್ಷದಿಂದ. ಅಂತೂ ಇಂತೂ ಮದ್ವೆ ಫೈನಲಿ ಆಯ್ತು. ಒಳ್ಳೆ ಸೊಸೆ ಸಿಕ್ಕಿದಾಳೆ, ಪಾಟೀಲ್ ಮನೆತನದಿಂದ. ತುಂಬಾ ಚಂದನೂ ಅದಾಳೆ, ಸಂಸ್ಕಾರನು ಚಲೋ ಇದಾವೆ. ಮನೆಯವ್ರ ಜೊತೆ ಎಲ್ಲ ಇಷ್ಟು ಲಘು ಆಗಿ ಹೊಂದ್ಕೊಂಡಿದ್ದಾಳೆ ಈಗ ಆಲ್ರೆಡಿ. ಚೆನ್ನಾಗಿದ್ದಾಳೆ. ಅವಳಿಗೂ ನಾವು ಸಂತೋಷವಾಗಿ ಇಟ್ಟಿದ್ದೇವೆ, ಅವಳು ನಮ್ಮನ್ನ ಸಂತೋಷವಾಗಿ ಇಡ್ತಾಳಂತ ಇಷ್ಟಪಡ್ತೀವಿ ಅಷ್ಟೇ. ಸೊ ನಿಮಗೆ ಸತ್ಯನಾರಾಯಣ ಅದಕ್ಕೆ ಆಶೀರ್ವಾದ ಮಾಡ್ಲಿ, ನಿಮ್ದೆಲ್ಲ ಚಲೋ ಆಗಲಿ. ಮಕ್ಕಳಿಗೆಲ್ಲ ಕಲ್ಯಾಣ ಅಂತೂ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರು ಮಾಡ್ತಾ ಇದ್ದೀವಿ. ಮದುಮಗ ಮತ್ತೆ ಮದುಮಗಳ ಅಮ್ಮಂದ ಕಷ್ಟ ಅಂತ ಅವ್ನ್ ಗೊತ್ತೈತಿ. ಅಮ್ಮ ಎಷ್ಟು ಕಷ್ಟ ಪಟ್ಟಿದ್ದಾರೆ, ಇದೆಲ್ಲ ಇಷ್ಟ ಮಾಡಿ ಈ ಮನೆ ಕಟ್ಟಿ ಮದುವೆ ಮಾಡೋದು, ಅವ್ರು ಒಬ್ರು ಮಾಡೋದಂದ್ರೆ ಅಷ್ಟ ಸುಲಭವಾಗಿ. ಇಬ್ಬರು ಜನ ಮಾಡೋದಂದ್ರ ಜೋಡಿಯಾಗಿ ಮಾಡೋದಂದ್ರೆ ಕಷ್ಟ ಆಗ್ತದೆ. ಆದ್ರೂ ಒಬ್ರ ನಿಂತ್ಕೊಂಡ ಕಷ್ಟಪಟ್ಟು ಜೀವನ ಒಳಗ ಅಷ್ಟೊಂದು ಧೈರ್ಯ ತಗೊಂಡು ಮಾಡಿದಾರ ಅಂದ್ಮೇಲೆ ದೊಡ್ಡ ಸಾಧನೆ. ಅವ್ರ ಬಗ್ಗೆ ಅವ್ರ ಮಗ ಮಾತಾಡ್ತಾರೆ. ಏನ್ ಮಗನ ಬಗ್ಗೆ ಇವತ್ತು ಏನ್ ಹೇಳ್ಬೇಕು ಅನಿಸ್ತಾ ಇದೆ? काय नाही, मम्मी जरा होती म्हणून मी जरा इथपर्यंत मी थोडं आलो पुढे. मम्मी आहे म्हणून मी ते एवढं सगळं करू शकलो. नाहीतर जर मी एकटा राहिलो तर माझ्या हाताने ते झालं पण नसतं. मम्मी आणि म्हणजे काका काकू आहेत 2. कुठे आहेत त्यांनी म्हणजे 2 काय काका आणि ते 2 काकू आहेत, त्यांनी दोन्ही आजी वगैरे आहेत. बापरे, त्याला पहिला शाळेवर ನೋಡಿ. ಅವ್ರ ಅಂಕಲ್ ಆಂಟಿ ಅವರು ಸಹಕಾರ ಅದ ಅಂತ ನೋಡಿ. ಅದ ಅಂಕಲ್ ಆಂಟಿ ಅವ್ರ ಸಹಕಾರನು ಬಹಳ ಇಂಪಾರ್ಟೆಂಟ್ ಇರ್ತದ ಜೀವನ ಒಳಗ. ಅವ್ರಿಗೆ ಅವ್ರದ್ದು ಸಹಕಾರ ಐತೆ ಅವ್ರಿಗೆ. ಮತ್ತೆ ಮತ್ತೆ ಈಗ ನನಗೆ ಮನಸ್ಸಕ್ಕೆ ನನಗೆ ಹೆಂಡತಿ ಸಿಕ್ಕಿದಾಳ್ರಿ. ನನಗೆ ಮತ್ತೆ ನಾನು ದೇವಸ್ಥಾನ ಅಂತಂದ್ರೆ ಸಾಕ. सासू म्हणून राहत नाही, ताई सगळे राहतात, सगळे व्यवस्थित आहेत, पण चांगले. तरी काय सांगितलं तुला कळलं मगाशी? तिने म्हटलं की आम्ही पण असंच करत होते, तिने पण आमच्यावर असं करत राहायला पाहिजे म्हणून असं म्हटले नाही. मग तू त्यांचं ते काय आहे की ते त्यांनी केवढं असतात की पेशंट ज्यादा असतो, आणि तेवढं खुशी त्यांना ठेव. का म्हणत ಇವರೇ ಎಲ್ಲ ಮುಂದೆ ನಿಂತು ಎಲ್ಲ ಮದುವೆ ಮಾಡ್ಕೊಟ್ಟವ್ರೆ ಇವರು. 3 ಜನ ಇದ್ದಾರೆ ಅವರು. तुम्हाला खूपच धन्यवाद. नाही काय आमचं कर्तव्य आहे ते, आमच्या मुलग्यासारखाच आहे तो. नाही, आता थोडं सामोरं जबाबदारी घ्यायचं फार महत्वाचं असतं. कोणीपर्यंत पाठीमागे फार महत्वाचं. पण समोर समोर करायचं आहे नाही. ते पण हे त्यांचे मित्र नसायला घरामध्ये त्यांनी एकच बाई माणूस नाही तर का म्हणतात असल्यामध्ये काय करतात, मुद्दाम काय करतात, करायला बोलतात, कसं करते बघूया. असं म्हणतात पण सगळे एकामेकाला सांभाळून करतात. तसंच राहू दे. आणि मेन म्हणजे हे दोघं सगळं पुढे होऊन सगळंच केले बरं. असं पाहिजे, तुमच्यासारखं पाहिजे वगैरे सगळ्यांना. किती खुशी राहतील काकू काका. आम्ही असंच सपोर्ट करतात कायम. ಸೊ ನಿಮ್ಮ ಆಮಂತ್ರಣಕ್ಕೆ ನಾವು ಕೃತಜ್ಞತೆಯಾಗಿದ್ದೀವಿ. ಆಮೇಲೆ ನಿಮ್ಮ ಮಗನ ಆಮೇಲೆ ಸೊಸೆಯ ನಿಮ್ ಬಾಳು ಬಂಗಾರವಾಗಿರ್ಲಿ, ಎಲ್ಲಾ ಚಲೋ ಆಗ್ಲಿ, ಒಳ್ಳೇದಾಗ್ಲಿ. ಅವರು ನಿಮ್ಮ ಇನ್ನೂ ಹೆಚ್ಚಿನ ಸೇವೆ ಮಾಡ್ಲಿ, ನೀವು ಕೂಡ ಅದೇ ರೀತಿ ನೋಡ್ಕೋತೀರಿ. ಭಾಳ ಒಳ್ಳೆ. ಹಾ,
ಸೊ ನಿಮ್ಮದೆಲ್ಲ ಚಲೋ ಅವ್ರ ಮಗಳ ಅಂತ ಹೇಳಿ ಪರಿಚಯ ಇದೆ ನಮ್ಗೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ನಿಮ್ಮದ ನಮ್ಮ ಪರಿಚಯ ಆಗಲಿಕ್ಕೆ ಮೇನ್ ಕಾರಣ ಅಂದ್ರೆ ನಮ್ಮ ಹೌದು. ಲಲಿತಾ ಕನಕವರಿಂದ ಅವ್ರಿಗೂ ನಾವು ಧನ್ಯವಾದಗಳು. ನಿಮ್ಮನ್ನ ಯಾಕಂದ್ರೆ ಪರಿಚಯ ಅವ್ರ ಇವ್ರ ಬಗ್ಗೆ ಇವ್ರು ಹೇಳ್ತಾರ ಇವ್ರಿಗಿದ್ರೆ ಅಂತ ನಾ ಇಷ್ಟು ಮುಂದ್ ಬಂದಿದ್ದೀನಿ, ಅವ್ರು ನನಗ್ ಬಹಳ ಸಪೋರ್ಟ್ ಮಾಡಿದಾರ ಅಂತ ಹೇಳಿ ಯಾರು ಸಪೋರ್ಟ್ ಮಾಡಲ್ಲ ಮನೆಯೊಳಗ ಸಪೋರ್ಟ್ ಮಾಡಲ್ಲ ಅವ್ರಿಗೆ. ಸಪೋರ್ಟ್ ಮಾಡಿ ಇವ್ರಿಗೆ ನೀ ನಾ ಅದೇನಿ ನೀ ಮಾಡು ಅಂತ ಹೇಳಿ ಧೈರ್ಯ ತುಂಬಿದವರು ಲಲಿತಾ ಅಂಬೇಡ್ಕರ್ ಮೇಡಮ್ ಅವರು. ಆಮೇಲೆ ಈಗ ಮಧುಮಗನ ತಮ್ಮ अक्षय कुमार आज आकाश हेरेकरच्या लग्नाचं सत्यनारायणची पूजा घरात घातलेली आहे. त्याबद्दल प्रत्येक जे हजेरी लावले त्यांचे मनापासून आम्ही हेरेकर खानदानतर्फे आभारी आहे. सगळ्यांचं स्वागत आहे. त्याचबरोबर आज हेरेकर फॅमिली, नार्वेकर फॅमिली, सर्वांनी पाटील फॅमिली, पाटील फॅमिली सर्वांनी ज्या प्रकारे मला सपोर्ट केले त्याच्याबद्दल मनापासून धन्यवाद. सर्वांनी मम्मी हा पळतो. त्यांनी मला लग्नासाठी फायनान्शियली, मेंटली आणि फिजिकली तिन्ही बॅकबोन माझ्या लाईफचं, माझ्या मिस्टरच्या नंतर बॅकबोन म्हणजे माझी मम्मीच. मी आज माझी मम्मी. असं ठेवले दोघींचं तुमचं कायमच असलं ते. का म्हणतात हे सपोर्ट आहे की नाही हे लय इम्पॉर्टंट आहे. आम्हाला पण बघताना वाटतं की एवढं लहान वयामध्ये एवढं सगळं तुम्ही सपोर्ट केला म्हटल्यावर तेच नशिबाचा खेळ असतो. त्यामध्ये जिंकून तुम्ही एवढं सगळं करून थोडं केलं एका मुलाचं पण झालं तर नाही होते ते पण नक्की होणार होणारच एवढं सगळं झालंय म्हटल्यावर पण झालं, तिचं पण चांगलं झालं. सोमच्या पायानं गुरुनं ते तसं करणार. मनात तिने पण एवढं चांगले एवढे आहे. एवढ्याच गोष्टीवर थांबणार नाही. बोला सर. तुमच्या मामीच्या एका शब्दावरती तुम्ही लोक आल्याबद्दल तुमचं पण मनापासून आभार. थँक्यू सर, थँक्यू. खरंच बोला केवढं छान बोलता तुम्ही. मग सर पण असंच होते तुमचे मिस्टर त्यांनी असंच बोलायला वगैरे. तुमचं नाव कसं काय? माझं सुकांत उर्फ विकी हेरेकर. अच्छा, आता आम्ही तुमच्या समोर, माझं नाव आहे सुरेश आणि हिचं माझं धर्मपत्नीचं नाव आहे संगीता. सुरेश संगीता. आमचे आडनाव आहे सांगलीकर. आमचं मूळ गाव आहे गोकाक तालुका. तिथे एक खेडेगाव आहे विलेज सिद्धी कोरबेट म्हणून. तर मी ते बेळगावला सेटल झालेलं आहे. खरोखर आल्याबद्दल मनापासून धन्यवाद. आणि मी आता सेंट्रल गव्हर्नमेंट मध्ये सेंट्रल एक्साइज मध्ये कस्टम्स मध्ये इन्स्पेक्टर सुपरिटेंडेंट म्हणून रिटायरमेंट झालंय. पुढे तुम्ही बघितलं नाही. यायचं आता नवीन जोडीने घेऊन यायचं होतं त्यांना. त्यांनी जोडून येणार आणि तुम्ही पण येता तुम्ही पण या त्यांच्याबरोबर. तुम्ही पण या. त्या सर्वजण अजून हेही आलं नाही त्यांना. ಇಲ್ಲ ಎಲ್ಲರೂ ಸೇರಿ ಒಂದ್ಸಲ ಬರ್ರಿ ಮದುಮಕ್ಕಳನ್ನ ಹೊಸ ಜೋಡಿ ಕರ್ಕೊಂಡು मला जशी मला बायको मला ते मनासारखी मला ती भेटली, पण त्याच्यापेक्षा सुंदर मला आई बाबा भेटले. सासू सासरे नैवेद्याने म्हणजे आई बाबा नाही ही गोष्ट आहे की नाही सगळ्यांच्याकडून यायला पाहिजे. का म्हणतात असं कोणी नाही असं पाहिजे आम्हाला पण पाहिजे काय तुम्ही पण आहे बाबा आता त्यांना. तर त्यांनी म्हणाले तर एवढं छान म्हणाले जन्म दिलेला आईची आई नावा तुम्ही मुलगी दिला म्हणजे तुम्ही पण आई. त्यांची मुलगी आम्हाला दिली की त्याचं छोटं काम आहे. होय तसं मी झालं. पण तेच म्हटलं की यांनी म्हणजे सासू सासरे नाही, यांनी म्हणजे आई बाबा आहेत. होय होय होय. सासू सासरे नाही. तर हो कायच नाही हा तसं घडलं तर आणि होतंय तसं घडेल मी. सगळं छान आणि छान नाही होणार आता. आता थोडं दिवशी नाही ऐकते मी आता थोडी खुशी नव्हती मी. माझे सासू सासरे नाही, माझे आई बाबा. तेच की किती मोठी गोष्ट आहे. त्याच्या त्यांना बापाचा शब्द आला आज होय काय? पप्पाची त्यांच्या. हा नाही सांगतो मी तुम्हाला, आज त्याचे वडील असले असते हा. तर ते पूर्ण बेळगावला हे लग्न गाजवले असते. हे मात्र मनापासून सांगतो मी. नाही तरी पण तेच ताक तुम्ही भरून दिला की केवढं छान. म्हणजे ते तिथं- माझ्यापेक्षा पण उत्तम प्रकारे करून दिले. म्हणजे त्यांची आशा पण पूर्ण झाल्या असं समजा तुम्ही पूर्ण केला का नाही? आशीर्वाद त्यांचा. आणि माझे वडील पण असले असते तरी पण त्यांनी पूर्ण हे आमचं लग्न हेरेकर खानदानाचं लग्न पूर्ण बेळगावभर गाजवलं असतं आमचं नाही, लग्न. तुमचं परिवार स्पेशल आहे आणि आम्हाला गरीबपणा आहे पण तुमचं मन फार मोठं आहे सर्वांचे. ते महत्वाचं आहे.
ಹಾ ಅದಲ್ಲ ಕರೆಕ್ಟ್. ಅದನ್ನ ಮನಿ ದೊಡ್ಡ ತಗೊಂಡ್ ಏನ್ ಮಾಡ್ಬೇಕು ಮನಸ್ಸು ದೊಡ್ಡದಿರ್ಬೇಕಂತ, ಮನೆಗೆ ಇಂಪಾರ್ಟೆಂಟ್ ಅಲ್ಲ. ಹೋಗಾಕಂತ ಹೇಳಿರಿ ನಿಮ್ಗೆ ಹೌದ್ರಿ, ನಾವು ಅಲ್ಲೇ ಆಯುಷ್ಮಾನ್ ಭವ वाटलं बघ तुम्हाला सगळ्यांना भेटून बरं वाटलं. सुहास हा त्यांनी म्हटलं काय हो तुम्ही यांना आता आकाशला काय हो हा माझा लहान चुलत भाऊ. होय काय ओके ओके हा माझा खास भाऊ, म्हणजे खास भाऊ म्हणजे चुलत भाऊ. हा हा त्याला बोलता येत नाही, ऐकता येत नाही. तरी पण बीएससी मध्ये दोघं पण नवरा बायको, त्याच्यावर मिसेसला बोलता येत नाही, ऐकता येत नाही. दोघेही बीएससी मध्ये नोकरीला चांगल्या पदावरती आहे. हो दोघंही. होय काय बघा त्याचं नाव दयानंद हिरेकर. दयानंद हो खरंच भेटून बरं वाटलं. बघा एवढं सगळं जीवनामध्ये असलं तर पण मेहनत करत नाहीत. नाही नाही पाय राहू दे बा, सगळं चांगलं होऊ दे. हाय विजय, ज्युनियर विजय. हाय प्रियंका ನೋಡಿಲಿ ಬಾ ಜೋರಾಗೇನ್ ಪಾಯುನ ಪಪ್ಪ ಪಪ್ಪ ಕೂಡ ಅಮ್ಮ ಅಪ್ಪ ಅಮ್ಮ ಇಲ್ಲದಾರ. ಡ್ಯೂಟಿ. ಹಾಯ್ ನೋಡಿ ಪರಿವಾರ ಕೂಡು ಕುಟುಂಬ ಅಂದ್ರೆ ಈ ರೀತಿ ಇರ್ತದ. ಎಷ್ಟು ಖುಷಿಯಾಗಿ ಅವ್ರು ವಿಡಿಯೋ ಮಾಡ್ಕೊತಾ ಇದಾರ ಮತ್ತೆ ಹೇಳ್ತಾ ಇದಾರ, ಮೇಡಮ್ ನಮ್ಮ ಪರಿವಾರ ನೋಡ್ರಿ ಇದೆ, ಎಲ್ಲರೂ ಒಂದ್ ಕಡೆ ನಿಲ್ತೀವಿ, ನಮ್ದೆಲ್ಲ ವಿಡಿಯೋ ಮಾಡ್ಕೋರಿ ಅಂತ ಹೇಳ್ತಾ ಇದಾರೆ. ಏನ್ ಬೇಕಾಗದ್ರಿ ಇದ್ರ ಮುಂದೆ. ಎಷ್ಟು ಖುಷಿಯಾಗಿ ಇದ್ರೂ ಏನಿರಲ್ಲ, ಫ್ಯಾಮಿಲಿ ಎಲ್ಲ ಒಗ್ಗಟ್ಟಾಗಿರೋದು ಅದು ಮೇನ್ ಅದ. ಇಲ್ಲಿ ನೋಡಿದ್ರೆ ಇವ್ರ ಫ್ಯಾಮಿಲಿ ನೋಡಿದ್ರೆ ನಮಗೂ ಬಹಳ ಖುಷಿ ಆಯ್ತು. ಮತ್ತೆ ಇದ್ರ ಫ್ಯಾಮಿಲಿ ಹಿಂಗಿರ್ಬೇಕು, ಒಬ್ರಿಗೊಬ್ರು ಸಹಕಾರ ಮಾಡ್ಬೇಕು, ಒಬ್ರಿಗೊಬ್ರು ಎಲ್ಲ ಮದ್ವಿದೆಲ್ಲ ಎಷ್ಟು ಚಂದ ಎಲ್ಲ ಮಾಡಿದಾರ ಅವ್ರ. ಈಗ ಅವ್ರು ವಿಡಿಯೋ ಮಾಡ್ತಾ ಇದೀನಿ ನಾನು, ನನಗಂತೂ ಬಹಳ ಖುಷಿ ಆಗೈತಿ. ಇವ್ರದೆಲ್ಲ ನೋಡಿ ಒಗ್ಗಟ್ಟು ನೋಡಿ, ಒಬ್ರು ಹೆಗಿಲ್ ಮೇಲೆ ಹೆಂಗ್ ಕೈ ಹಾಕಿದಾರ ನೋಡಿ. काय सांगणार आकाशला? हा आकाश 2+1 नेक्स्ट इयर. बेस्ट ऑफ लाइफ लक. ಎಲ್ಲರೂ ಖುಷಿ ಒಳಗಿದ್ದೀರಿ. ಈ ಸುಸಂದರ್ಭದೊಳಗೆ ಒಂದು ಹಾಡಾಡೋಣ ಎಲ್ಲರೂ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬಲದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಚಯನ ಪಾವನ ಚರಣ, ಪನ್ನಗ ಚಯನ ಪಾವನ ಚರಣ, ನಂಬಿಸು ನೀನು ಕಾಪಾಡು ಶ್ರೀ ಸತ್ಯನಾರಾಯಣ. ಆಯನ ನನಗಾಗಿ ಅಂದೆಂದು ಬೇಡೇನು, ನನಗನಗಬೇಕೆಂದು ನಾ ಕೇಳೇನು, ನಿನ್ನಿಂದ ನಿನ್ನೊಲುಮೆ ನಮಗಾಗಿಯೇ, ನೀ ತಂದ ಸೌಭಾಗ್ಯ ನಮಗಾಗಿಯೇ, ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ, ನಾರಾಯಣ ಸತ್ಯನಾರಾಯಣ, ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ, ದೇವರೆಂದು ಪ್ರೀತಿ ಸ್ವರೂಪ, ನಿನ್ನ ಮಾತಿನಿಂದ ದೀಪ, ಅರಿತು ಬಾಳಲಿ ಜನ್ಮ ಸಾರ್ಥಕ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ओके, थँक्यू, धन्यवाद सर्वांना. तुम्हाला पण खूप खूप धन्यवाद. भले लग्नात नाही आलं पण या प्रोग्राममध्ये शोभा वाढवला. खूप खूप थँक्यू. तुम्हाला लई धन्यवाद सगळं परिवार. आता बसा मी जरासं आनंद करते.
छोटस खुर्ची येते लक्ष्मी खूप लक्ष्मी नाही ನಮಗೆಲ್ಲ ಬೇರೆ ನಮ್ಗೆ ಇಷ್ಟು ಮಾಡಿದ್ರೆ ಅದೇ ದೊಡ್ಡ ಕೆಲಸ ಮಕ್ಕಳದ ಮದುವೆ ಮಾಡ್ತಾ ಇದ್ರೆ ಕಷ್ಟಪಟ್ಟು ಅದೇ ಸತ್ಯನಾರಾಯಣ ಕರ್ಕೊಂಡ್ ದೊಡ್ಡ ಗೋಂದ್ರ ಬಂದಿದ್ವಿ ಇವತ್ತು ನಾರಾಯಣ ಅಲ್ಲ ತೇಸ್ ಮೊದಲೇ ಆನಂದ ನೀವು ನಮ್ಮ ಮದ್ವೆ ನಮ್ಮ ಮೊಮ್ಮಗನ್ ಮದ್ವೆಗೆ ಬಂದ್ರೆ ಇನ್ನು ಮದ್ವೆ ಕರೆ ಬರ್ತಿತ್ತು. आणि वजन घ्यायला काय आणि वजन नाही बघितलं आमचं वजन ನೋಡಿ ಅಭಿಮಾನಿಗಳೇ ಎಷ್ಟೊಂದು ಎಲ್ಲ ನಾವು ಮತ್ತೆ ಉಡುಗೊರೆ ಮಾಡ್ಕೊಂಡು ಆಯಾ ತಗೊಂಡು ಹೋಗ್ತಾ ಇದೀವಿ ಈಗ. ನೀವು ಬಂದ್ರೆ ಆಯಾರ ಅಂತ ಅಂತೇಳಿ ಸದಾ ಇರ್ತದೆ. ಅವ್ರು ಎಷ್ಟು ಖುಷಿ ಆಗಿರ್ತಾರಲ್ಲ ಅಷ್ಟು ನಾವು ಖುಷಿ ಇರ್ತೀವಿ. सगळे चांगलं होऊ दे, सगळे चांगलं होऊ दे, असंच खुशीत राहा, सगळं छान झालं, अजून चांगलं होणार तुमचं. ಊಟ ಮಾಡಿ ಕೆಲಸ ಎಷ್ಟು ತುಂಬಾ ತಾಟ್ ತುಂಬಾ ಊಟ ಮಾಡಲ್ಲ ಯಾಕಂದ್ರೆ ಅದು ನನಗೆ ಸ್ವಲ್ಪ ಅಲರ್ಜಿ ಇದೆ ನಮ್ದ್ರಲ್ಲಿ ಏನು ಮಸಾಲೆ ಹೆಚ್ಚಿಗೆ ಇರಲ್ಲ ಮಸಾಲೆ ಅಂದ್ರೆ ಎಳ್ಳು ಅಷ್ಟೇ ಎಳ್ಳು ಹಾಕೋದಿಲ್ಲ ಎಲ್ಲ ಸ್ಪೆಷಲ್ ಅದ ಒಮ್ಮೆನೆ ಹಾಕೋದು ಆಮೇಲೆ ಓಕೆ ಓಕೆ ಮನಿ ಒಳಗೆ ಅಡಿಗೆ ಮಾಡಿಸಿ ಮನಿ ಇಷ್ಟ ಅಡಿಗೆ ಅಂತೂ ಇಷ್ಟು ಟೇಸ್ಟ್ ಆಗಿತ್ತಲ್ಲ ನಿಜವಾಗ್ಲೂ ಕೈ ರುಚಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಅದ ಇವಾಗ. ಆಮೇಲೆ ಎಲ್ಲರಿಗೂ ಅಲ್ಲಿ ಸತ್ಯನಾರಾಯಣ ಪ್ರಸಾದ ಎಲ್ಲ ರೆಡಿ ಮಾಡಿರ್ತಾ ಇದಾರೆ, ಖುಷಿಯಿಂದ ಮಾಡ್ತಾ ಇದಾರೆ. ಮತ್ತೆ ಸತ್ಯನಾರಾಯಣ ದೇವ್ರೆ ಅವ್ರಿಗೆ ಸದಾ ನೀನ್ ಆಶೀರ್ವಾದ ಇರ್ಲಿಪ್ಪ, ಎಲ್ಲ ಚಲೋ ಆಗ್ಲಿ ಅವ್ರಿಗೆ. ದೇವ್ರ ಮಂದಿರ್ ನೋಡ್ದೆ ನಾನು, ನಿಜವಾಗ್ಲೂ ಭಾಳ ಸ್ಪೆಷಲ್ ಐತಿ ಇದು. ಹಿಂಗೆಲ್ಲ ಬಾಗ್ಲ ಮಾಡಿದಾರೆ, ಈ ರೀತಿ ಇದೆ ನೋಡಿ ದೇವ್ರ ಮನೆ. ನೈವೇದ್ಯ ಅದು ಇದು ಎಲ್ಲ ಇಟ್ಟು ಮಾಡಿ ಎಲ್ಲ ಪೂಜೆ ಮಾಡಿ ಎಲ್ಲ ಮಾಡಿದಾರೆ ನೋಡಿ. ಎಲ್ಲ ಇರ್ತಾವ ನಮ್ಮ कड़े ಎಲ್ಲ संप्रदाय. कसं झालंय जेवण बाळ युग? कसं झालंय जेवण? छान झालंय, मस्त केला खरंच, छान झालं. आमटी वगैरे भात वगैरे लय छान केलं. चला जेव्हा पोटभर सगळ्या मावशी जेव्हा पोटभर येणार आम्ही आता हा आणि भेटूया हा. ओके येते येते हा. तुम्हाला खूपच धन्यवाद. जेवला मी पोट भरून सगळं आणि ನಾವು ಬರ್ತೀವಿ. ಮುಗ್ದ ಹೊಸ ಜೋಡಿಗೆ ಕರ್ಕೊಂಡು ನೀವು ಬರೋದೆ. ಓಕೆ ಎಲ್ಲ ಅತ್ತೆ ನಿಮ್ಮ ಮಗಳ ಮನೆಗೆ ಬಂದು ನೀವು ಕಾರ್ಯಕ್ರಮ ಚಂದ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಗೂ ನಿಮಗೂ ಧನ್ಯವಾದ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು, ಧನ್ಯವಾದ. ಆರಾಮಾಗಿರು, ಖುಷಿಯಾಗಿರು. ಆತರ ಎಲ್ಲಾ ಸಣ್ಣ ಮನೆ ಮನಸ್ಸು ಎಷ್ಟು ದೊಡ್ಡದಿದೆ ರೀ. ಬಾಯ್ ಬಾಯ್ ಮಾಡಿ ಪಾಪು, ಬಾ ನೀನು ಬಾ ಹೋಗೋಣ ಬಾ ನಾವ. ಬಾಯ್, ಧನ್ಯವಾದ ನಿಮ್ಗೆ. ಓಕೆ ರೀ ಅಭಿಮಾನಿಗಳೇ, ಎಲ್ಲ ಈಗ ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಉಡುಗೊರೆ ಕೊಟ್ಟೆ, ಉಡುಗೊರೆ ತಗೊಂಡು ಎಲ್ಲಾನು ನಾವು ಬಂದಿದೀವಿ ಈಗ. ಅಭಿಮಾನಿಗಳೇ ನೋಡ್ಕೊಂಬಂದ್ರಲ್ಲ, ಎಷ್ಟೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು. ನಿಜವಾಗ್ಲೂ ಈ ಫ್ಯಾಮಿಲಿ ನೋಡಂತಲೇ ಭಾಳ ಖುಷಿ ಆಯ್ತು ನಮಗೆ. ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡ್ರಿ.